ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಸ್ಟಾರ್ಗಳಷ್ಟೇ ಅವರ ಜೊತೆ ಕಾಣಿಸಿಕೊಳ್ಳುವಂತಹ ಕೆಲವು ವ್ಯಕ್ತಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಡೆ ಚರ್ಚೆ ಆಗ್ತಾ ಇದ್ದಾರೆ. ಇತ್ತೀಚೆಗೆ ರಾಮ್ ಚರಣ್ ಅವರ ಜೊತೆ ಕಾಣಿಸ್ಕೊಂಡಂತಹ ಕೆವಿನ್ ಅವರು ಹೇಗೆ ದೇಶಾದ್ಯಂತ ಸುದ್ದಿ ಆಗಿದ್ರೋ, ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅಂತಹದೇ ಒಂದು ಚರ್ಚೆ ಶುರುವಾಗಿದೆ. ಇಂದು ಬಿಡುಗಡೆಯಾದ ಮ್ಯಾಂಗೋ ಪಚಾ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋಗೆ ಕಿಚ್ಚ ಸುದೀಪ್ ಅವರು ಆಗಮಿಸಿದ್ದಾಗ ಅವರ ಜೊತೆ ಕಾಣಿಸಿಕೊಂಡ ಹೊಸ ಬಾಡಿ ಗಾರ್ಡ್ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇದುವರೆಗೂ ಕೂಡ ಸುದೀಪ್ ಅವರೊಂದಿಗೆ ಕಾಣಿಸಿಕೊಳ್ತಾ ಇದ್ದಂತಹ ಭದ್ರತಾ ಸಿಬ್ಬಂದಿಗಿಂತ ಭಿನ್ನವಾಗಿ ಕಾಣಿಸಿಕೊಂಡ ಈ ವ್ಯಕ್ತಿ ಯಾರು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಅವರ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು, ಇವ್ರು ಯಾರು, ವಿದೇಶಿಯರ ಇಲ್ಲ ಹೊಸ ಸೆಕ್ಯೂರಿಟಿ ತಂಡದ ಸದಸ್ಯರ ಎಂಬ ಚರ್ಚೆಗಳು ಜೋರಾಗಿವೆ. ಒಂದು ಕಾಲದಲ್ಲಿ ಸಿನಿಮಾ ತಾರೆಯರ ಎಂಟ್ರಿ ಮಾತ್ರ ಸುದ್ದಿ ಆಗ್ತಾ ಇತ್ತು, ಆದರೆ ಇಂದು ಅವರ ಭದ್ರತಾ ಸಿಬ್ಬಂದಿಯೂ ಕೂಡ ಅಭಿಮಾನಿಗಳ ಗಮನವನ್ನು ಸೆಳೀತಾ ಇದ್ದಾರೆ. ಅದಕ್ಕೆ ಕಾರಣ ಕೇವಲ ಅವರ ವ್ಯಕ್ತಿತ್ವ ಅಲ್ಲ, ಸ್ಟಾರ್ಗಳ ಜೊತೆ ಅವರಿರುವಂತಹ ಆತ್ಮೀಯತೆ ಮತ್ತು ನಂಬಿಕೆ. ಇನ್ನು ಕಿಚ್ಚ ಸುದೀಪ್ ಅವರು ಮ್ಯಾಂಗೋ ಪಚಾ ಚಿತ್ರದ ಮೂಲಕ ತಮ್ಮ ಕುಟುಂಬದ ಮತ್ತೊಂದು ಪ್ರತಿಭೆಯನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿರುವ ಈ ಸಂದರ್ಭದಲ್ಲಿ ಅವರ ಜೊತೆ ಕಾಣಿಸಿಕೊಂಡ ಈ ಹೊಸ ಬಾಡಿಗಾರ್ಡ್ ಕೂಡ ಅಭಿಮಾನಿಗಳ ಕುತೂಹಲದ ಕೇಂದ್ರ ಬಿಂದುವಾಗಿದ್ದಾರೆ. ಸದ್ಯಕ್ಕೆ ಅವರ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸ್ಟಾರ್ಗಳ ಜೊತೆಗೆ ನೆರಳಿನಂತೆ ನಡೆಯುವ ವ್ಯಕ್ತಿಗಳು ಕೂಡ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಬಹುದು. ಮ್ಯಾಂಗೋ ಪಚಾ ಚಿತ್ರದ ಮೊದಲ ದಿನದ ಸಂಭ್ರಮದ ನಡುವೆ ಸಂಚಿತ್ ಸಂಜೀವ್ ಅವರ ಎಂಟ್ರಿಯ ಜೊತೆಗೆ ಸುದೀಪ್ ಅವರ ಹೊಸ ಬಾಡಿಗಾರ್ಡ್ ಕೂಡ ಚರ್ಚೆಯ ವಿಷಯವಾಗಿರುವುದು ಈ ಕಾಲದ ಹೊಸ ಟ್ರೆಂಡ್ ಅಂತಲೇ ನಾವು ಹೇಳಬಹುದು.